ಟ್ರಂಪ್ 5 ದಿನಗಳ ಯುದ್ಧ ವಿರಾಮ ನಿರ್ಧಾರವನ್ನ ಲೇವಡಿ ಮಾಡಿದ ಇರಾನ್ನ ಇಂಧನ ಮೂಲ ಸೌಕರ್ಯಗಳ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ಅಮಾನತಿನಲ್ಲಿಟ್ಟಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆಯನ್ನ ಇರಾನ್ ಮಾಧ್ಯಮಗಳು ಕಟುವಾಗಿ ಟೀಕಿಸಿವೆ. ಇದು ಅಮೆರಿಕದ ಉದಾರತೆಯಲ್ಲ, ಬದಲಿಗೆ ಇರಾನ್ನ ಮಿಲಿಟರಿ ಶಕ್ತಿಗೆ ಹೆದರಿ ಟ್ರಂಪ್ ಹಿಂದೆ ಸರಿದಿದ್ದಾರೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮಗಳು ಕೂಡ ವರದಿ ಮಾಡಿ ಲೇವಡಿಯನ್ನ ಮಾಡಿದ್ದಾವೆ. ಅಮೆರಿಕದೊಂದಿಗೆ ಯಾವುದೇ ನೇರ ಅಥವಾ ಪರೋಕ್ಷ ಮಾತುಕತೆಗಳು ನಡೀತಾ ಇಲ್ಲ ಎಂದು ಇರಾನ್ನ ಪ್ರೆಸ್ ಟಿವಿ ಸ್ಪಷ್ಟಪಡಿಸಿದೆ. ಟ್ರಂಪ್ ಉಲ್ಲೇಖ ಮಾಡಿರುವ ಮಾತುಕತೆ ಎಂಬುದು ಸುಳ್ಳು ಮತ್ತು ಇದು ಕೇವಲ ಅಮೆರಿಕದ ಹತಾಶೆಯನ್ನ ತೋರಿಸ್ತಾ ಇದೆ ಎಂದು ಇರಾನ್ ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾರ್ಮುಜಾ ಜಲಸಂಧಿಯನ್ನ ಮುಚ್ಚುವ ಇರಾನ್ನ ಪಟ್ಟು ಸಡಿಲಗೊಂಡಿಲ್ಲ ಎಂದು ಮಾಧ್ಯಮಗಳು ಎಚ್ಚರಿಸಿವೆ. ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರರಾದಂತಹ ಇಬ್ರಾಹಿಂ ರೆಜಾಯಿ ಅವರು ಟ್ರಂಪ್ ಮತ್ತೆ ಹಿಂದೆ ಸರಿದಿದ್ದಾರೆ, ಇದು ಅಮೆರಿಕಕ್ಕೆ ಆದ ಮತ್ತೊಂದು ಸೋಲು ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಇರಾನ್ನ ತಡೆಗಟ್ಟುವಿಕೆಯ ತಂತ್ರ ಅಂದರೆ ಡಿಟರ್ನೆಸ್ ಕೆಲಸ ಮಾಡ್ತಾ ಇದ್ದು ಅಮೆರಿಕ ಮತ್ತು ಪಶ್ಚಿಮ ರಾಷ್ಟ್ರಗಳ ಮೇಲಿನ ಆರ್ಥಿಕ ಒತ್ತಡವೇ ಈಗ ಟ್ರಂಪ್ ಅವರನ್ನ ಈ ನಿರ್ಧಾರಕ್ಕೆ ಬರುವಂತೆ ಮಾಡಿದೆ ಎಂದು ಟೆಹರಾನ್ ಟೈಮ್ಸ್ ವರದಿ ಮಾಡಿದೆ.